ಕಳೆದ ಲೋಕಸಭಾ ಚುನಾವಣೆದ ಕಾರಣವಾಗಿ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸುಮಲತಾ ಅವರು ಆ ಜನ್ಮದ ಶತ್ರುಗಳಂತೆ ಭಾಸವಾಗಿದ್ರು ಮಾಧ್ಯಮಗಳ ಎದುರು. ಬಿಕಾಸ್ ಆಫ್ ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕಂಟೆಸ್ಟ್ ಮಾಡ್ತಾ ಇದ್ರು, ಅದರ ವಿರುದ್ಧವಾಗಿ ಪಕ್ಷೇತರರಾಗಿ ಸುಮಲತಾ ಅವರು ಕಂಟೆಸ್ಟ್ ಮಾಡಿ ಗೆದ್ದು ಇವಾಗ ಹಾಲಿ ಸಂಸದೆಯಾಗಿದ್ದಾರೆ. ಬಟ್ ಕಾರಣಾಂತರಗಳಿಂದ ಅಥವಾ ಮುಂದುವರಿದ ರಾಜಕೀಯ ಬೆಳವಣಿಗೆ ಅನ್ನುವಂತ ಈ ಸಲ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿದೆ. ಬಿಜೆಪಿಗೆ ಸಪೋರ್ಟ್ ಅಂದಿದ್ದ ಸುಮಲತಾ ಅವರಿಗೆ ಟಿಕೆಟ್ ಸಿಗದೆ ಒಂದು ರೀತಿ ನಡು ನೀರಿನಲ್ಲಿ ಕೈ ಬಿಟ್ಟಂತಹ ಪರಿಸ್ಥಿತಿ ಆಯಿತು. ಅದಾದ್ಮೇಲೆ ಬಿಜೆಪಿ ಹೈಕಮಾಂಡ್ ನೀವು ಕಂಟೆಸ್ಟ್ ಮಾಡೋದು ಬೇಡ, ಬದಲಿಗೆ ಉನ್ನತ ಸ್ಥಾನಮಾನಗಳನ್ನ ಕೊಡ್ತೀವಿ, ಸದ್ಯಕ್ಕೆ ಸಪೋರ್ಟ್ ಮಾಡಿ ಅಂತು. ಇಷ್ಟೆಲ್ಲ ಆದ್ಮೇಲೆ ಸುಮಲತಾ ಅವರ ನಿರ್ಧಾರ ಏನು ಅನ್ನುವಂಥದ್ದು ಕಳೆದ ಒಂದು ವಾರದಿಂದಲೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಆ ಜನ್ಮ ಶತ್ರುಗಳಂತೆ ಭಾಸವಾಗ್ತದ ಕುಮಾರಸ್ವಾಮಿ ವರ್ಸಸ್ ಸುಮಲತಾ. ನಿನ್ನೆ ಕುಮಾರಸ್ವಾಮಿ ಅವರು ಹೋಗಿ ಸುಮಲತಾ ಅವ್ರನ್ನ ಭೇಟಿಯಾದ ನಂತರ ಅವ್ರನ್ನ ಮಕ್ಕ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸುಮಲತಾ ಅವರ ಮತ್ತು ಕುಮಾರಸ್ವಾಮಿ ನಡುವಿನ ಎಲ್ಲಾ ಭಿನ್ನಾಭಿಪ್ರಾಯಗಳು ದೂರವಾಯ್ತಾ, ಶಮನವಾಯ್ತಾ? ಸುಮಲತಾ ಅವರ ನಡೆ ಏನು ನೋಡ್ತಾ ಹೋಗೋಣ. ಮಂಡ್ಯ ಗೆಲ್ಲಲು ಸುಮಲತಾ ಬೆಂಬಲಕ್ಕಾಗಿ ಎಚ್ಡಿಕೆ ಕದನ ವಿರಾಮ. 2019 ಲೋಕ ಚುನಾವಣೆಯ ಸೇಡು, ಸಂಘರ್ಷ ಪಕ್ಕಕ್ಕಿಟ್ಟ ದಳಪತಿ ಸುಮಲತಾ ಅವರನ್ನ ಅಕ್ಕ ಎಂದು ಮತ್ತೆ ಕರೆದು ಅಚ್ಚರಿ ಮೂಡಿಸಿದ ಎಚ್ಡಿಕೆ. ರಾಜಕೀಯದಲ್ಲಿ ಯಾರ ವರಸೆ ಯಾವಾಗ ಹೇಗೆ ಬದಲಾಗುತ್ತೋ ಗೊತ್ತಿಲ್ಲ. ಕಳೆದ ಲೋಕಸಮರದಲ್ಲಿ ದುಶ್ಮನ್ಗಳಾಗಿದ್ದ ಸುಮಲತಾ ಮತ್ತು ಕುಮಾರಸ್ವಾಮಿ ಈ ಚುನಾವಣೆ ಹೊತ್ತಿಗಾಗಲೇ ವೈಮನಸ್ಸಿಗೆ ಗೋಲಿ ಹೊಡೆದಿದ್ದಾರೆ. ಮೈತ್ರಿ ಕಾರಣಕ್ಕಾಗಿ ಮಂಡ್ಯ ಟಿಕೆಟ್ ಗಿಟ್ಟಿಸಿಕೊಂಡಿರುವ ಎಚ್ಡಿಕೆ ಕ್ಷೇತ್ರ ಗೆಲ್ಲಲು ಸುಮಲತಾ ಬೆಂಬಲ ಪಡೆಯುವ ಅನಿವಾರ್ಯತೆ ಎದುರಾಗಿದೆ. ನಿನ್ನೆ ಮಹತ್ವದ ರಾಜಕೀಯ ಚಮತ್ಕಾರ ಜರುಗಿದ್ದು ಎಚ್ಡಿಕೆ ಅವರು ಸುಮಲತಾ ಅವರನ್ನ ಭೇಟಿ ಮಾಡಿ ಬೆಂಬಲ ಕೋರಿದ್ದಾರೆ. ಅಷ್ಟೇ ಅಲ್ಲ, ಸುಮಲತಾ ಅವರನ್ನ ಮತ್ತೊಮ್ಮೆ ಅಕ್ಕ ಅಂತ ಕರೆದು ಅಚ್ಚರಿ ಮೂಡಿಸಿದ್ದಾರೆ. ಈ ಮೂಲಕ 5 ವರ್ಷಗಳ ರಾಜಕೀಯ ಸಂಘರ್ಷಕ್ಕೆ ಎಚ್ಡಿಕೆ ಕದನ ವಿರಾಮವನ್ನು ಘೋಷಿಸಿದ್ದಾರೆ. ಈಗ ಇವತ್ತಿನ ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಆದರೆ ಸಂಸದೆ ಸುಮಲತಾ ಯಾವುದೇ ಭರವಸೆ ಕೊಡದೆ ಆಪ್ತರು, ಮಂಡ್ಯ ಅಭಿಮಾನಿಗಳು ಹಾಗೂ ಬಿಜೆಪಿ ನಾಯಕರ ಜೊತೆಗೆ ಚರ್ಚಿಸಿ ಏಪ್ರಿಲ್ 3ರಂದೇ ಮಂಡ್ಯದಲ್ಲಿ ತೀರ್ಮಾನ ತಿಳಿಸುವುದಾಗಿ ಎಚ್ಡಿಕೆಗೆ ತಿಳಿಸಿದ್ದಾರೆ. ಒಂದು ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು. ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ, ಅದನ್ನು ಈಗ ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಹಾಗೆಯೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು. ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿರು, ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ ಅನ್ನೋವಂಥ ಮಾತನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ. ಸುಮಾರು 1 ಗಂಟೆಗಳ ಕಾಲ ನಡೆದ ಭೇಟಿಯಲ್ಲಿ ಕುಮಾರಸ್ವಾಮಿ ಪ್ರಸಕ್ತ ದೇಶ, ರಾಜ್ಯಗಳ ರಾಜಕೀಯ ಅನಿವಾರ್ಯತೆ, ಮೈತ್ರಿ ಅವಶ್ಯಕತೆಯ ಬಗ್ಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಕಳೆದ 2019 ಚುನಾವಣೆಯಲ್ಲಿ ನಿಮ್ಮ ಎದುರು ನನ್ನ ಮಗ ಚುನಾವಣೆ ಎದುರಿಸಬೇಕಾಯ್ತು, ನೀವು ಗೆದ್ರಿ, ನನ್ನ ಮಗ ಸೋತ, ಅದು ಅಲ್ಲಿಗೆ ಮುಗೀತು. ಈಗ ನಾನು NDA ಕೂಟದ ಅಭ್ಯರ್ಥಿಯಾಗಿದ್ದೇನೆ, ಹಳೆಯದನ್ನೆಲ್ಲ ಮರೆತು ಒಟ್ಟಾಗಿ ಹೋಗೋಣ, ಮತ್ತೊಮ್ಮೆ ಮೋದಿಯವರನ್ನ ಪ್ರಧಾನಿ ಮಾಡೋಣ ಅಂತೇಳಿ ಕೈ ಜೋಡಿಸಿದ್ದಾರೆ. ಇವತ್ತೇನು ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಕ್ಕಂಥದ್ದಿದೆ, ಅವರು ಸಹ BJP ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ದಾರೆ. ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ, ಅವರ ಸಹಕಾರ ಕೋರಲಿಕ್ಕೆ ಬಂದಿದ್ದೇನೆ. 3ನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಪಡೀತಾ ಇದ್ದಾರೆ. ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು, ತೀರ್ಮಾನ ಮಾಡ್ತಾರೆ. ಅವರ ಒಂದು ಈಗ ಕ್ಯಾಂಡಿಡೇಚರು, ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ. ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸಬೇಕು, ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ನನ್ನ ನಿರ್ಧಾರ ಏನೇ ಇದ್ದರೂ ನಾನು 3ನೇ ತಾರೀಕಿಗೆ ತಿಳಿಸ್ತೀನಿ. ಇನ್ನೊಂದು ರೌಂಡ್ ನಾನು BJP ಮುಖಂಡರ ಜೊತೆಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ. ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು, ನನ್ನ ಮಂಡ್ಯ ಜನತೆ, ಅವರ ಜೊತೆಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ. ಮಂಡ್ಯದಿಂದ ಬಿಜೆಪಿ ಟಿಕೆಟ್ ಪಡೆದು ಸ್ಪರ್ಧೆ ಮಾಡಬೇಕೆಂಬ ಸುಮಲತಾ ಆಸೆಗೆ ಈಗಾಗಲೇ ಹಿನ್ನಡೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಮುಂದಿನ ನಡೆಯ ಕುರಿತು ಆಪ್ತರ ಜೊತೆಗೆ ಚರ್ಚಿಸಿ ಏಪ್ರಿಲ್ 3ರಂದು ಪ್ರಕಟಿಸುವ ತಯಾರಿಯಲ್ಲಿ ಸುಮಲತಾ ಇದ್ದಾರೆ. ಈ ಹಂತದಲ್ಲಿ ಎಚ್ಡಿಕೆ ಅವರ ಕದನ ವಿರಾಮದ ಆಫರ್ಗೆ ಸುಮಲತಾ ಮೇಲ್ನೋಟಕ್ಕೆ ಒಪ್ಪಿದಂತೆ ಕಂಡ್ರೂ ತಮ್ಮ ನಿರ್ಧಾರವನ್ನು ತಿಳಿಸದೆ ಗುಟ್ಟಾಗಿಟ್ಟಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.